ಇಷ್ಟೊತ್ತಾಯ್ತು ಅವ್ವ ಊಟನೇ ತರಲಿಲ್ಲ. ಏ ಅಕ್ಕ, ಊಟದ ಬಿಡು. ಬಾಬಾ ಬಾಬಾ ಹೆಂಗಿದ್ದ ಹೇಳು, ನಿನ್ನೆ ನೋಡಕ್ ಬಂದಿದ್ರಲ್ಲ. ಬಾವನ ಯಾರು ಅದು ಇಂದ್ರ? ಇನ್ನು ಮದುವೆ ಆದ್ಮೇಲೆ ಅಲ್ವೇನೋ ಬಾವ ಆಗೋದು. ಈಗ ಸದ್ಯಕ್ಕೆ ಹುಡುಗ ಇಲ್ಲ. ಏನನ್ಬೋದಪ್ಪ, ಆ ಅಪ್ಪನ ತಲೆಯಲ್ಲಿ ಬೇರೆ ಕೂದಲೇ ಇಲ್ಲ. ಹುಡುಗ ಅಂತ ಅನ್ನಕ್ಕೆ ಬಾಯಿನೂ ಬರ್ತಾ ಇಲ್ಲ. ಕರೆಕ್ಟ್ ಕಣೆ ಕಳಿಯಕ್ಕ, ನಿಜ ನಾನು ಹಂಗೆ ಅನ್ಕೋತಿದ್ದೆ. ಹೆಂಗಪ್ಪ ನಮ್ಮ ಅಕ್ಕನ್ನ ಇಂಥವ್ರಿಗೆ ಕೊಟ್ಟು ಮದುವೆ ಮಾಡೋದು, ಅದು ಫಸ್ಟ್ ಅಳಿಯ ನಮ್ಮ ಮನೆಗೆ. ಯಾವುದೋ ಒಂದು ಬಿಡ್ರಮ್ಮ, ಹೋಗ್ಲಿ. ಮದುವೆಲಿ ಏನು ಊಟ ಮಾಡಿಸ್ತಾರೆ ಅನ್ನೋದೇ ಚಿಂತೆ ನನಗೆ. ಇಷ್ಟೊತ್ತಾಯ್ತು ಅವ್ವ ಬೇರೆ ಊಟ ತಂದಿಲ್ಲ, ಅದನ್ನೇ ಕಾಯ್ತಾ ಇದ್ದೀನಿ. ನಿಮ್ದು ನಿಮಗೆ ಚಿಂತೆ, ನಂದು ನನಗೆ ಚಿಂತೆ. ಹೌದು ಚಂದ್ರಣ್ಣ ಯಾಕೆ ಕಾಣಿಸ್ತಾನೆ ಇಲ್ಲ ಇತ್ತೀಚೆಗೆ? ಬೆಳಗ್ಗೆ ನಾವು ಎದ್ದೋಳಷ್ಟರಲ್ಲೇ ಹೋಗಿರ್ತಾನೆ, ರಾತ್ರಿ ನಾವು ಮಲ್ಕೊಂಡ ಮೇಲೆ ಬಂದಿರ್ತಾನೆ. ಅದೆಲ್ಲ ಗಂಡು ಮಕ್ಕಳು ಸಮಾಚಾರ, ನೀವು ಕೇಳಕ್ಕೆ ಹೋಗ್ಬಾರ್ದು. ಅಲ್ಲಿ ಏನೋ ನಡೆಸ್ತಾ ಇದ್ದಾನ ಅವನು, ಗೊತ್ತಾಗುತ್ತೆ ಬಿಡು ನಿಂಗೆ. ಹೌದಕ್ಕ, ನಾನು ನೋಡ್ತಾನೆ ಇದ್ದೀನಿ. ಚಂದ್ರಣ್ಣ ಎಲ್ಲೂ ಕಾಣಿಸ್ತಾನೆ ಇಲ್ಲ ಕಣ್ಣಿಗೆ ದಿನಾನು. ಪಾಪ ಸೂರ್ಯಣ್ಣ ಮಾತ್ರ ದಿನ ಕೆಲಸ ಮಾಡ್ತಾ ಇರ್ತಾನೆ ಹೊಲದಲ್ಲಿ ಕಷ್ಟಪಟ್ಟು. ಇವರಿಬ್ರು ಏನು ಸಹಾಯನೇ ಮಾಡಲ್ಲ. ಅಪ್ಪ ಅಂತೂ ಬಿಡು, ಅಪ್ಪ ಮಾಡೋದು ಗೊತ್ತಿದೆ ಅಲ್ಲ ನಿಮ್ಗೆಲ್ರಿಗೂ. ಪಾಪ ಸೂರ್ಯಣ್ಣನೇ ಜಾಸ್ತಿ ಕಷ್ಟಪಡೋದು ನಮ್ಮ ಮನೇಲಿ. ಓಹೋ, ಸಾಕು ಸುಮ್ಮನೆ ಇರೆ. ಏನಂಗೆ ಇವರೆಲ್ಲ ಭಾರಿ ಸಹಾಯ ಮಾಡೋರ ಥರ, ನಾವೇನು ಮಾಡ್ದೇ ಇಲ್ಲದೆ ಇರೋರ ಥರ ನೋಡಿದೀಯ ನೀನು? ಓಹೋ, ನಾನು ಕಷ್ಟಪಟ್ಟು ಓದ್ತಿದ್ದೀನಮ್ಮ. ನಿಮ್ಮಂಗೆ ದನ ಕುರಿ ಮೇಯಿಸ್ಕೊಂಡು ಹೊಲದಲ್ಲಿ ತರಕಾರಿ ಮಾರ್ಕೊಂಡು ಹಂಗಿಲ್ಲ, ನಾನು ಓದ್ತಾ ಇದ್ದೀನಿ. ಹಾಂ, ಹ್ಞೂ ಕಣಪ್ಪ, ನಿನಗಾರ ಪುಣ್ಯ ಐತೆ, ಓದು ಚೆನ್ನಾಗಿ. ನಮಗಂತೂ ಯಾವ ಪುಣ್ಯನೂ ಇಲ್ಲ. ಏನೋ ರಾತ್ರಿ ಶಾಲೆಗೆ ಹೋಗಿ ನಮ್ಮ ಹೆಸರು ಬರೆಯೋದು ಕಲ್ತ್ಕೊಂಡಿದ್ದೀವಿ ನೋಡು ಅಷ್ಟೇ. ನೀನಾದರೂ ಚೆನ್ನಾಗಿ ಓದಿ ಮುಂದೆ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತಗೊಂಬ. ಅಯ್ಯೋ, ಊಟ ಎಷ್ಟೊತ್ತಿಗೆ ಬರುತ್ತೋ ಏನೋ. ಏನು ಸಂತಕ ಕಾಣಲೇ ಇಲ್ಲ, ಎಲ್ಲೋಗ್ಬಿಟ್ಟಿದ್ದೆ? ಬೆಳಗ್ಗೆನೇ ಬಂದಿದ್ದವ ನಾನು. ನೀನು ಹೊಲಕ್ಕೆ ಹೋಗಿ ಅಂತ ಅಂದರು, ಅದಕ್ಕೆ ಬರ್ತೀಯನ ಅಂತ ಕಾದು ಸಾಕಾತು. ಈಗ ಇನ್ನೊಂದ್ಸರಿ ನೋಡ್ಕೊಂಬರಂತಡಿ, ಬಂದಾಳ ಇಲ್ಲ ಅಂತ ಬಂದೆ. ಈಗ ಕಂಡೆ ನೋಡು, ದೇವ್ರು ನೋಡಂಗತ್ತೆ ನೀನು. ಅಯ್ಯೋ ಭಾಷಾರ್ದಕ್ಕ, ನಮ್ಮದು ಗೊತ್ತಲ್ಲ ನಿನಗೆ, ಇದ್ದಿದ್ದೇ ಜೀವನ ಬಡ್ಕೊಳ್ಳೋದು. ಏನು ಮಾಡೋದು ಹೇಳು? ಬೆಳಗ್ಗೆ ಹೋಗಿದ್ದೆ ಹೊಲಕ್ಕೆ, ಅವನು ನಮ್ಮ ರಾಮನು ಹೇಳಿದ್ದು ಒಂದೇ ಕೆಲಸ ಮಾಡಲ್ಲ. ಹಿಂಗೆ ಸೋಂಬೇರಿತನ ಓಡಾಡ್ಕೊಂಡಿರ್ತಾನೆ. ಏನು ಮಾಡೋದವ? ನಾವರ ಒಂದು ಸ್ವಲ್ಪ ಜವಾಬ್ದಾರಿ ತಗೊಂಡು ಮೊಮ್ಮಕ್ಕಳು ಮದುವೆ ಮಾಡ್ಬೇಕಲ್ಲ. ಏನೋ ಇರೋವರೆಗೂ ಕಷ್ಟಪಡೋದು, ಆಮೇಲೆ ಮುಂದೆ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊತಾರೆ. ಏನಂತೀಯ? ಅಕ್ಕ, ಹಿಂಗಂತ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮ ರಾಮಗೆ ಒಂದು ಸ್ವಲ್ಪನೇ ಜವಾಬ್ದಾರಿ ಇಲ್ಲ ಕಣಕ. 5 ಜನ ಹೆಣ್ಮಕ್ಳು, ಫಸ್ಟ್ ಅವ್ರನ್ನ ಮದುವೆ ಮಾಡಿ ಆಮೇಲೆ ಗಂಡು ಮಕ್ಳ ಜೀವನ ನೋಡೋಣ ಏನಿಲ್ಲ. ಅವನಾಯ್ತು, ಅವ್ನು ಕುಡ್ತಾ ಆಯ್ತು, ಅವ್ನ ಮಜಾ ಆಯ್ತು. ನಂಗಂತೂ ಅವ್ನ ಬುದ್ಧಿ ಇಷ್ಟ ಆಗಲ್ಲಪ್ಪ. ಅಕ್ಕ ಇಲ್ಲಕ್ಕ, ಅವನು ಭಾರಿ ಒಳ್ಳೆ ಹುಡುಗ ನನ್ನ ಮಗ, ನಿನಗೆ ಗೊತ್ತಿಲ್ಲ. ಅದು ಏನಾಯ್ತಂದ್ರೆ, ಈಕಿನ ಮದುವೆಯಾಗಿ ಬಂದು ನೋಡು, ಈ ಗಂಗವನು ಯಾವಾಗ ನಮ್ಮ ಮನೆಗೆ ಬಂದ್ಲ, ಆಕೆ ಕಾಲು ಗುಣದಿಂದ ಕುಡಿಯೋದು ಕಲ್ತ್ಬಿಟ್ಟು ನೋಡಕ್ಕ. ಅಕ್ಕ ನನ್ನ ಮಗ ಭರ್ಜರಿ ಓದೇನೆ, ನಿನಗೆ ಗೊತ್ತಿಲ್ಲ. ಅದು ಎಷ್ಟು ಓದೇನಂತ ನನಗೆ ಹೇಳೋಕ್ಕೂ ಬರಲ್ಲ. ಭಾರಿ ಜಾಣಕ ನನ್ನ ಮಗ. ಹಂಗಿದ್ದನ್ನ ನನ್ನ ಸೊಸೆ ಕಾಲು ಗುಣದಿಂದ ಹಿಂಗೆ ಆಗ್ಬಿಟ್ಟ. ಏನು ಮಾಡೋದವ, ಅನುಭವಿಸ್ಬೇಕಲ್ಲ. ಅಕ್ಕ ಈ ಮಾತಂತ ನಾನು ಒಪ್ಪಲ್ಲ. ನೀನು ಗಂಗವನ ಬಗ್ಗೆ ಏನು ಹೇಳಿದ್ರೆ ನಾನು ಒಪ್ಪಲ್ಲ. ಅಂತ ಒಳ್ಳೆ ಸೊಸೆ ಸಿಗಬೇಕಂದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೆ ಏನೋ ನೀನು. ಬಾ ನಮ್ಮನೆಗೂ ನೋಡು, ಒಂದು ಗುಕ್ಕು ಮುದ್ದೆ ಕೊಡೋಕ್ಕೆ ತಟ್ಟಿ ಹಿಂಗೆ ತಳ್ತಾರೆ ಮುಂದಕ್ಕೆ. ಅಯ್ಯೋ ನಮ್ಮ ಕರ್ಮ, ನೀನೇನು ಕಂಡಿಯೋ? ಈ ವಯಸ್ಸಿನಾಗೂ ಆಕೆ ನಿನಗೆ ಇಷ್ಟೊಂದು ಎದುರ್ಕೊಂಡು ನಡುತ್ತಾಳೆ. ನೀನು ನೋಡಿದ್ರೆ ಹಂಗೆ ಹಿಂಗೆ ಅಂತ ಆಕೆ ಮೇಲೆ ಹೇಳ್ತೀಯ. ಹೋಗಕ್ಕ ಅಪ್ಪಿ, ಮತ್ತು ಭಾಳ ಹೊತ್ತಾಯ್ತು. ಹುಡುಗರಿಗೆ ಹೊಟ್ಟೆಸ್ಕೊಂಡಿರ್ತಾವೆ, ಹೋಗಿ ಅವರು ಅದಾರೇನೋ ಕೂಲಿಯೊಳಗೆ ಎಲ್ಲರಿಗೂ ತಗೊಂಡಿನಿ. ಮತ್ತು ಊಟ ಕೊಟ್ಟು ಬಂದ್ಬಿಡ್ತೀನಿ ಬೇಗ. ಇಷ್ಟ ತನಕ ಆತಂಗಲ್ಲ ನಿನಗೆ, 4 ಮುದ್ದೆ ಮಾಡಿ ಹೊಲಕ್ಕೆ ಅಲ್ಲಾಡೋದು. ಅಯ್ಯೋ ಅದೇ ಸೂಕ್ಷ್ಮಿ ಹೆಂಗಸರಪ್ಪ ಈಗಿನ ಕಾಲದಾರು. ನಾವು ಇದ್ವಿ. ಅಯ್ಯೋ ನಮ್ಮ ಮತ್ತೆ ಇಷ್ಟೊತ್ತಿಗೆ ಊಟ ತಗೊಂಡು ಬಂದಿದ್ರೆ ಅಲ್ಲಿಂದನೇ ಹೊಡ್ಕೊಂಬರೋಳು ಹೊಲದಿಂದ. ಆಯ್ತು ಹೋಗವ, ಹೋಗಿ ಮತ್ತೆ ಹಂಗೆ ಬರಬೇಡ. ದನಕ್ಕೆ ಹುಲ್ಲು ಹೊತ್ಕೊಂಬಂದ್ಬಿಡು. ಅವ್ರು ಬರೋದು ಎಷ್ಟೊತ್ತಾಕತ್ತೇನೆ ಸಾಯಂಕಾಲ. ನೀನು ಹೊತ್ಕೊಂಡು ಬಾ, ಹಂಗೆ ಬರಬೇಡ ಕೈ ಬೀಸ್ಕೊಂಡು. ಆಯ್ತು ಹೇಳತ್ತಿ, ನಾನು ಯಾವತ್ತು ಹಂಗೆ ಬಂದೀನಿ ಹೇಳ್ರಿ. ಈ ಮನೆ ಕತ್ತು ತುಳಿದಂಗೆ ದುಡಿಯತ್ತಾನೆ ನನ್ನ ಕೆಲಸ. ಆಯ್ತು ತಗೊಳ್ರಿ, ತಗೊಂಬರ್ತೀನಿ. ನೀವು ಹೇಳಿದ್ರು ನೀವು ಹೇಳಿಲ್ಲ ಅಂದರು ನನ್ನ ಕೆಲಸ ನನಗೆ ಗೊತ್ತು ಏನು ಮಾಡೋದಂತ. ತರ್ತೀನಿ ತಗೊಳ್ರಿ, ಬರ್ತೀನಕ್ಕ ಶಾರದಕ್ಕ, ಹೋಗ್ಬರ್ತೀನಿ. ಆದರೂ ಅಕ್ಕ ನಿನ್ನ ಸೊಸೆ ಭಾರಿ ಪುಣ್ಯ ಮಾಡಿ ಬಿಡವ, ಎಷ್ಟು ಕೆಲಸ ಮಾಡ್ತಾಳೆ. ನನ್ನ ಸೊಸೆನೂ ಅದಾಳೆ. ನನ್ನ ಮಗ ದುಡ್ಕೊಂಬಂದು ಕೈಗೆ ದುಡ್ಡು ಕೊಟ್ಟ ಅಂದ್ರೆ ಮುಗಿಯಿತು. ಏನೋ ಮಾಡಿದ್ಲೇನೋ, ವಾರಕ್ಕೆ 3 ಸರಿ ಕೋಳಿ ಸಾರು ಮಾಡ್ಕೊಂಡು ತಿಂದ್ಲೇನೋ, ಆರಾಮಾಗಿ ಏನಾರ ಚಾವಿ ಕಿವಿ ಆಡ್ಕೊಂಡು ಪಕ್ಕದ ಮನೆಯವ್ರ ಜೊತೆಗೆ ಟೈಮ್ ಪಾಸ್ ಮಾಡಿದ್ಲೇನೋ, ಮುಗೀತು. ಅಯ್ಯೋ ಏನು ಮಾಡೋದು, ಬಾ ಹೋಗ್ಲಿ. ನಾವು ಎಷ್ಟು ಹೇಳಿದ್ರೆ ನಮ್ಮ ಮಾತು ಕೇಳೋರು ಯಾರಾದಾರ ಹೇಳು? ಇಂಥವ್ರಿಗೆಲ್ಲ ಏನೇ ಹೇಳಕ್ಕೆ ಹೋಗ್ಬಾರ್ದು, ಹೌದಿಲ್ಲ? ನೋಡು, ನಿನ್ನ ಸಸಿ ಇಷ್ಟು ಮಾಡಿದ್ರು ನೀನು ಅನ್ನೋದಂತೂ ಬಿಡಲ್ಲ. ಹಂಗೆಲ್ಲ ಅನ್ಬೇಡಕ್ಕ ಪಾಪ.
ಅಯ್ಯ ಪಾಪ ಅಂತೆ ಪಾಪ, ಸುಮ್ಮನಿರವ. ಪಾಪ ಅಂದರಿಗೆ ಪೀಪು ಡಿಸ್ಕೈ ಬಿಡ್ತಾರೆ ಇವರು, ಸುಮ್ಮನಿರು ಹೋಗ್ಲಿ. ಏನು ಪುಣ್ಯನೋ, ನಮ್ಮ ಪುಣ್ಯ ನಮಗೆ ಗೊತ್ತು, ಅವ್ರವ್ರ ಮನೇದು ಅವ್ರವ್ರಿಗೆ ಗೊತ್ತು. ಹೋಗ್ಲಿ ಬಿಡು ಈಗ. ಮತ್ತು ನಾಳೆ ಈಗ ನಮ್ಮ ದೊಡ್ಡ ತಂಗಿ ನೋಡಕ್ಕೆ ಬಂದಿದ್ರಲ್ಲ, ಹುಡುಗನ ನೋಡ್ದೇನಕ್ಕ ಹೆಂಗಿತ್ತಂತ? ಅಕ್ಕ ಅವರು ಬಂದಿದ್ದು ನೋಡಲಿಲ್ಲ ನಾನು, ಆದರೆ ಹುಡುಗಿನ ನೋಡ್ಕೊಂಡು ಹೊರಗೆ ಬಂದು ನಿಂತಿದ್ರು, ನೋಡಿದೆ. ಅದಕ್ಕೆ ಅಲ್ಲಿ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ಲವ, ಇಬ್ಬರೇ ಬಂದಿದ್ರು. ಅವ್ರೇನು ಗಂಡ ಹೆಂಡ್ತಿನ ಯಾರು ಅಂತ ನನಗೆ ಅಷ್ಟು ಕರೆಕ್ಟಾಗಿ ಹುಡುಗನ ಮಕ್ಕ ನೋಡಲಿಲ್ಲ ಬಿಡಕ್ಕ ನಾನು. ಯಾರೋ ಒಂದು ಅಜ್ಜಿ ಅಂತ ಕಿದ್ಲು, ಅದೇ ನಮ್ಮ ವಯಸ್ಸಾಕಿ. ಇನ್ನು ಬೇರೆ ಗಂಡು ಮಗ ಇದ್ದ. ಅದೇನಪ್ಪ ಸ್ವಲ್ಪ ವಯಸ್ಸಾದಂಗೆ ಇತ್ತಲೆ, ತಲೆ ಕೂದಲಿರಲಿಲ್ಲ. ನಾನು ಅವ್ರಿಬ್ಬರನ್ನೇ ನೋಡಿದವ, ನಾನು ಹುಡುಗನ ನೋಡಲಿಲ್ಲ, ಎಲ್ಲಿದ್ನ ಏನು. ಇದ್ರ ಮೇಲೆ ಜಾಸ್ತಿ ಕೇಳಿದರೆ ನನಗೆ ಮರೆಯೋದಿರಲ್ಲ. ಈ ಸದ್ಯಕ್ಕೆ ಇದನ್ನು ಮಾತಾಡದೇ ಇರೋದೇ ವಾಸಿ. ನೋಡೋಣ ಮುಂದೆ. ಹಾಯ್ ಎಲ್ರಿಗೂ, ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.